ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಯತ್ನಾಳ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಪತನವಾದ್ರೆ ಲಕ್ಷ್ಮೀ ಕಾರಣ ಅನ್ನೋದಾಗಿ ಇರೋ ಹೆಬ್ಬಾಳ್ಕರ್ ಇಂದ ಸರ್ಕಾರ ಪತನದ ಸೂಚನೆ ಇದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜ್ಯೋತಿಷಿ ಹೇಳಿದ್ದ ಭವಿಷ್ಯ ಏನಿದೆಯಲ್ಲ ಇದು ಸತ್ಯವಾಗುತ್ತೆ ಅಂತ ಯತ್ನಾಳ್ ಹೇಳಿದ್ದಾರೆ. ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ. ಅದೇ ಅಲ್ಲಿ ವಿಧಾನಸೌಧದಾಗ ಒಬ್ಬ ಎಲ್ಲ ನಾ ಮಂತ್ರಿಯಾಗಿ ಹೋಗಿದ್ದೆ ಅಂತ ಹೇಳಿದ್ರು. ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರ ಏನೂ ಇಲ್ಲ ಅದ್ರೊಳಗೆ. ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪ ಅವ್ರಿಗೆ ಗುರ್ತೇ ಇಲ್ಲ ಉಸ್ತುವಾರಿಗೆ. ಇವ್ರ ಹಸ್ತಕ್ಷೇಪ ಡಿ ಕೆ ಶಿವಕುಮಾರ್ದು ಆಗ್ತಾಯಿದೆ. ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ, ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಲಕ್ಕ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಈ ಸರ್ಕಾರ ಬೀಳಿಕ್ಕೆ. ಒಬ್ಬ ಹೆಣ್ಣಿಂದಲೇ ಸಿದ್ದರಾಮಯ್ಯನವರ ಸರ್ಕಾರ ಪತನ ಆಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ ತನ್ನ ಹಿಂದೆ ಇದ್ದಾರೆ ಅಂತ ಗೂಂಡಾಗಿರಿ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪವಿದೆ. ಇನ್ನು ರಾಜ್ಯ ಸರ್ಕಾರ ಪತನವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಜೊತೆಯಲ್ಲಿ ಸರ್ಕಾರ ಪತನವಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಒಂದೊಂದೇ ಬಾಂಬ್ಗಳು ಸಿಡಿತಾ ಇದೆ, ಅದುವೇ ಹೇಳಿಕೆಗಳ ಬಾಂಬ್. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ನೆಕ್ಸ್ಟ್ ಸಿಎಂ ಅನ್ನುವಂತ ಪೋಸ್ಟರ್ ಬೆಳಗಾವಿಯಲ್ಲಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಜೊತೆಯಲ್ಲಿ ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ 2028ಕ್ಕೆ ಸಿಎಂ ಅನ್ನೋದಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಗೆ ಅಕ್ಕ ನೆಕ್ಸ್ಟ್ ಸಿಎಂ ಅನ್ನುವಂತ ಪೋಸ್ಟರ್ ಕೌಂಟರ್ ರೀತಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಇವೆಲ್ಲದರ ನಡುವೆ ಬಿಜೆಪಿಯ ಹಿರಿಯ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಒಂದು ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಅದುವೇ ಸಿದ್ದರಾಮಯ್ಯನವರ ಸರ್ಕಾರ ಪತನ ಆದ್ರೆ ಅದಕ್ಕೆ ಲಕ್ಷ್ಮೀ ಕಾರಣ ಅನ್ನೋದಾಗಿ ಹೇಳಿದ್ದಾರೆ. ಹೆಬ್ಬಾಳ್ಕರ್ ಅವರಿಂದ ಸರ್ಕಾರ ಪತನದ ಸೂಚನೆ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಯಾಕಂದ್ರೆ ಜ್ಯೋತಿಷಿ ಹೇಳಿದ್ದ ಭವಿಷ್ಯ ಸತ್ಯವಾಗುತ್ತೆ. ಒಬ್ಬ ಹೆಣ್ಣಿಂದಲೇ ಸಿದ್ದರಾಮಯ್ಯನವರ ಸರ್ಕಾರ ಏನಿದೆಯಲ್ಲ ಇದು ಪತನ ಆಗುತ್ತೆ ಅಂತ ಹೇಳಿದ್ರಂತೆ. ಅದೇ ವಿಚಾರವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಡಿಕೆಶಿ ತನ್ನ ಹಿಂದೆ ಇದ್ದಾರೆ ಅಂತ ಗೂಂಡಾಗಿರಿಯನ್ನ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಇದೆ ಅನ್ನೋದಾಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ವಿಚಾರವಾಗಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂಥ ವಿಚಾರ ಬಂದಾಗೆಲ್ಲ ಅತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು. ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬ ಏನಿದೆಯಲ್ಲ ಬೆಳಗಾವಿಯಲ್ಲಿ ಸಕಲ ಪ್ರಭಾವವನ್ನು ಹೊಂದಿರುವಂತವರು. ಇನ್ನು ಬೆಳಗಾವಿ ವಿಚಾರದಲ್ಲಿ ಯಾರೇ ಹಸ್ತಕ್ಷೇಪ ಮಾಡೋಕು ಬಂದರೂ ಕೂಡ ಸಾಕಷ್ಟು ರಾಜಕೀಯ ತಲ್ಲಣ ಆಗತ್ತೆ. ಇವೆಲ್ಲದರ ನಡುವೆ ಇತ್ತ ಯತ್ನಾಳ್ ಅವರ ಹೇಳಿಕೆ ಭಾರಿ ಒಂದು ಚರ್ಚೆಗೆ ಕಾರಣ ಆಗಿದೆ. ರಾಜ್ಯ ಸರ್ಕಾರ ಪತನವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಸರ್ಕಾರ ಪತನವಾದ್ರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣರಾಗ್ತಾರೆ ಅನ್ನೋದಾಗಿ ಹೇಳಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂಥದ್ದೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂತ ಪೋಸ್ಟರ್ ಭಾರಿ ಚರ್ಚೆಗೆ ಕಾರಣ ಆಗಿಬಿಟ್ಟಿದೆ. ಇನ್ನು ಯಾಕಂತಂದ್ರೆ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ. ಇವೆಲ್ಲ ಹೇಳಿಕೆಗಳ ಜೊತೆಯಲ್ಲೇ ಇತ್ತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿಬಿಟ್ಟಿದೆ.